ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಬೆಲ್ಸ್ ಪಾಲ್ಸಿ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಈ ಬೆಲ್ಸ್ ಪಾಲ್ಸಿಯ ವಿಡಿಯೋವನ್ನು ಮಾಡಿ ಹಾಕಿದಾಗ ಇದಕ್ಕೆ ಬೇಕಾಗುವಂತಹ ವ್ಯಾಯಾಮಗಳನ್ನು ತಿಳಿಸ್ಕೊಡಿ ಅಂತ ಹೇಳುವಂತಹ ರಿಕ್ವೆಸ್ಟನ್ನು ನಾನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ರಿಸೀವ್ ಮಾಡಿದ್ದೇನೆ. ಸೊ ಹಾಗಾಗಿ ಇವತ್ತಿನ ದಿನ ಬೆಲ್ಸ್ ಪಾಲ್ಸಿಗೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿ ಮಾಡುವಂತಹ ವ್ಯಾಯಾಮಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ. ಮುಖಕ್ಕೇನೆ ಆಗೋದ್ರಿಂದ ಇದು ತುಂಬ ಜನ ಆತಂಕ ಪಟ್ಕೊಂಡು ಬಿಡ್ತಾರೆ, ಭಯ ಆಗತ್ತೆ, ಸೋಷಿಯಲೈಸ್ ಆಗೋದಿಲ್ಲ. ಯಾರ ಹತ್ರನೂ ಮಾತಾಡಬೇಕು ಅಂತಂದರೆ ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ, ನನ್ನ ಬಾಯಿ ಹೀಗಾಗಿದೆ, ನನ್ನ ಕಣ್ಣು ಮುಚ್ಚೋದಿಲ್ಲ, ಅವರು ನನ್ನ ಮುಖದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿಬಿಡ್ತಾರೆ ಅಂತ ಹೇಳೋ ಅಂಥ ತುಂಬ ಭಯ ಆತಂಕ ಇದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳೋ ರೀತಿಯಲ್ಲಿ ಕಣ್ಣು ಸರಿಯಾಗಿ ಮುಚ್ಚೋ ಹಾಗೆ, ಹುಬ್ಬು ಸರಿಯಾಗಿ ಏಳೋ ಹಾಗೆ, ಮತ್ತು ಬಾಯಿ ಡ್ರೂಪ್ ಆಗದೆ ಇರೋ ಹಾಗೆ, ಅಥವಾ ಬಾಯಿಯಿಂದ ಲಾಲಾರಸ ಸೋರದೆ ಇರೋ ಹಾಗೆ, ಸರಿಯಾಗಿ ಜಗಿಯೋಕ್ಕಾಗೋ ಹಾಗೆ, ಮುಖ ಒಂದು ಸೈಡ್ ಸೊಟ್ಟಗಾಗದೆ ಇರೋ ಹಾಗೆ, ಸರಿಯಾಗಿ ಇರೋ ಹಾಗೆ ಮಾಡೋಕ್ಕೆ ಬೇಕಾಗಿ ಎಲ್ಲ ವ್ಯಾಯಾಮಗಳನ್ನು ನಾವಿವತ್ತು ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ. ಮೊದಲನೇದಾಗಿ ಹುಬ್ಬಿನ ವ್ಯಾಯಾಮ. ಸೊ ಹುಬ್ಬಿನ ವ್ಯಾಯಾಮದಲ್ಲಿ ಮೊದಲು ಹುಬ್ಬನ್ನು ಮೇಲೆ ಏರಿಸೋವಂಥದ್ದು ಮತ್ತು ಕೆಳಗೆ ಬಿಡಬೇಕು. ಹುಬ್ಬನ್ನು ಮೇಲೆ ಏರಿಸ್ಬೇಕು, ಕೆಳಗೆ ಬಿಡಬೇಕು. ಅಕಸ್ಮಾತ್ ಈಗ ಬೆಲ್ಸ್ ಪಾಲ್ಸಿ ಆಗಿದ್ದವರಲ್ಲಿ ಯಾವುದೋ ಒಂದು ಸೈಡು ಸ್ಟಿಫ್ ಆಗಿಬಿಟ್ಟಿರುತ್ತೆ, ಅದ್ರ ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಸೊ ಆವಾಗ ಒಂದು ಹುಬ್ಬು ಮೇಲೆ ಏಳೋದಿಲ್ಲ, ಮತ್ತೊಂದು ಸೈಡಿಂದ ಮೇಲೆ ಏಳುತ್ತೆ. ಸೊ ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ, ಈ ಹುಬ್ಬನ್ನು ಮೇಲೆ ಏಳಿಸೋವಾಗ ಕೈಯಿಂದ ಸಪೋರ್ಟನ್ನು ಕೊಟ್ಟು ಎಬ್ಬಿಸ್ಬೇಕು. ಸೊ ಯಾವ ಸೈಡಲ್ಲಿ ಹುಬ್ಬು ಮೇಲೆ ಏಳೋದಿಲ್ವೋ ಆ ಸೈಡಿಂದು ಕೈಯಲ್ಲಿ ನೀವು ಮೇಲೆ ಎತ್ಕೊಳ್ಬೇಕು ಈ ರೀತಿಯಲ್ಲಿ. ಸೊ ಇದು ಮೊದಲನೇ ವ್ಯಾಯಾಮ. ಇನ್ನು ಎರಡನೇದೇನಪ್ಪ ಅಂತಂದರೆ, ನಿಮಗೆ ಅಕಸ್ಮಾತ್ ಸಿಟ್ಟು ಬಂದಾಗ ನೀವು ಹುಬ್ಬನ್ನು ಗಂಟಿಕ್ತಿರಲ್ಲ, ಆ ರೀತಿಯಲ್ಲಿ ಈ ರೀತಿ ಮಾಡುವಂಥದ್ದು. ಸೊ ಅಕಸ್ಮಾತ್ ಇದು ಒಂದು ಸೈಡಲ್ಲಿ ನಿಮಗೆ ಅದು ಬರ್ತಾ ಇಲ್ಲ ಅಂತಂದರೆ ಕೈಯ ಸಪೋರ್ಟನ್ನು ತೊಗೊಂಡ್ಬಿಟ್ಟು ಪುಷ್ ಮಾಡಬೇಕು ಮುಂದೆ, ಈ ರೀತಿಯಾಗಿ ಪುಷ್ ಮಾಡಿಕೊಂಡು ಇದರ ಅಭ್ಯಾಸವನ್ನು ಮಾಡುವಂಥದ್ದು. ಸೊ ಇದು ಎರಡು ವ್ಯಾಯಾಮಗಳು ನೀವು ಹುಬ್ಬಿನ ಚಲನೆಯನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಮಾಡ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಕಣ್ಣಿನ ವ್ಯಾಯಾಮ. ಈ ಬೆಲ್ಸ್ ಪಾಲ್ಸಿ ಆದವರಲ್ಲಿ ಕಣ್ಣು ಪೂರ್ತಿಯಾಗಿ ಮುಚ್ಕೊಳ್ಳೋದಿಲ್ಲ, ಅರ್ಧ ಮುಚ್ಕೊಳ್ಳುತ್ತೆ. ಸೊ ಆವಾಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ವ್ಯಾಯಾಮ ಕಣ್ಣನ್ನು ಈ ರೀತಿ ಮಿಟುಕ್ಸೋದು. ಅಕಸ್ಮಾತ್ ಮಿಟುಕ್ಸುವಾಗ ಅದು ಮುಚ್ಚಲಿಲ್ಲ ಅಂತಂದರೆ ಕೈಯ ಸಹಾಯದಿಂದ ಅದನ್ನು ಮುಚ್ಚಿ ತೆರೆದು ಮಾಡೋ ಹಾಗೆ, ಮಿಟುಕ್ಸೋ ಹಾಗೆ ಮಾಡ್ಕೊಳ್ಬೇಕು. ಆಯಿತಾ? ಇದು ಮೊದಲನೇದು. ಎರಡನೇ ವ್ಯಾಯಾಮ ಅಂತಂದರೆ ಕಣ್ಣನ್ನು ಪೂರ್ತಿಯಾಗಿ ಮುಚ್ಚಬೇಕು. ಅಕಸ್ಮಾತ್ ಅವರಲ್ಲಿ ಕಣ್ಣು ಹಾಫ್ ತೆಕ್ಕೊಂಡಿರುತ್ತೆ ಅಂತ ಆದಾಗ ಕೈಗಳ ಸಹಾಯದಿಂದ ಅದನ್ನು ಮುಚ್ಚಬೇಕು. ಈ ರೀತಿ ತೆಕ್ಕೊಂಡಿದ್ರೆ ಕಣ್ಣನ್ನು ಮುಚ್ಚುವಾಗ ಒಂದು ಕಣ್ಣು ಮುಚ್ಕೊಳ್ಳುತ್ತೆ, ಇನ್ನೊಂದು ಕಣ್ಣು ಓಪನ್ನೇ ಇರುತ್ತೆ ಅಂತ ಆದಾಗ ಅದನ್ನು ಕೂಡ ಕೈಯಿಂದ ಸಹಾಯದಿಂದ ಮುಚ್ಚಬೇಕು. ಈ ರೀತಿಯಲ್ಲಿ ಕೈಗಳ ಸಹಾಯದಿಂದ ಮುಚ್ಕೊಳ್ಬೇಕು. ಇನ್ನು ಮೂರನೇದೇನಪ್ಪ ಅಂತಂದರೆ ಗಟ್ಟಿ ಮುಚ್ಚೋದು. ಸೊ ಕಣ್ಣನ್ನು ನೀವು ಟೈಟಾಗಿ ಮುಚ್ಕೊಳ್ಬೇಕು. ಸೊ ಈ ರೀತಿಯಲ್ಲಿ ಅಕಸ್ಮಾತ್ ಮುಚ್ಚಲಿಲ್ಲ ಅಂತಂದರೆ ಗಟ್ಟಿ ಟೈಟ್ ಮಾಡಿ ಕೈಯಿಂದ ಅದನ್ನು ಒತ್ತಬೇಕು. ಕಣ್ಣನ್ನು ಒತ್ತಬೇಡಿ, ರೆಪ್ಪೆಯನ್ನು ಮಾತ್ರ ಕೆಳಭಾಗಕ್ಕೆ ಈ ರೀತಿ ತಳ್ಳಿಕೊಡ್ಬೇಕು. ಸೊ ಈ ಥರ ಮಾಡೋದ್ರಿಂದ ನೀವು ಕಣ್ಣಿನ ಒಂದು ವ್ಯಾಯಾಮವನ್ನು, ಕಣ್ಣಿನ ಮಾಂಸಖಂಡಗಳ ಚಲನೆಯನ್ನು ಹೆಚ್ಚು ಮಾಡ್ಕೊಳ್ಬಹುದು. ಇನ್ನೇನಪ್ಪ ನೆಕ್ಸ್ಟು ಅಂತಂದರೆ ಮೂಗು ಮತ್ತು ಕೆನ್ನೆಯ ವ್ಯಾಯಾಮ ಅಂತ ಹೇಳ್ಬಿಟ್ಟು. ಈಗ ಅಕಸ್ಮಾತ್ ಏನಾದರೂ ವಾಸನೆ ಬರ್ತಾ ಇದೆ ಅಂತಂದರೆ ನೀವು ಮೂಗನ್ನು ಹೇಗೆ ಸಿಂಡರಿಸ್ತೀರಾ ಹೇಳಿ, ಆ ರೀತಿಯ ಒಂದು ವ್ಯಾಯಾಮವನ್ನು ಮಾಡಬೇಕು. ಈ ರೀತಿಯಲ್ಲಿ ಮೂಗನ್ನು ಮೇಲಕ್ಕೆ ಎಳ್ಕೊಳ್ಳೋ ಅಂಥದ್ದು, ಈ ರೀತಿಯಲ್ಲಿ. ಈ ರೀತಿ ಅಭ್ಯಾಸವನ್ನು ಮಾಡೋದ್ರಿಂದ ಅಕಸ್ಮಾತ್ ಒಂದು ಸೈಡಲ್ಲಿ ಇದು ಹೋಗ್ತಾ ಇಲ್ಲ ಅಂತಂದರೆ ಈ ರೀತಿ ಮಾಡುವಾಗ ನೀವು ಎತ್ತಿ ಕೊಡಬೇಕು. ಈ ಥರ
ಆ ಸೈಡು ಯಾವ ಸೈಡು ಕೆಲಸ ಮಾಡ್ತಾ ಇಲ್ವೋ ಆ ಸೈಡು ಎತ್ತಿ ಕೊಡಬೇಕಾಗತ್ತೆ. ಅದರಿಂದ ಆ ಒಂದು ಆ್ಯಕ್ಷನ್ನು ಕಂಪ್ಲೀಟ್ ಆಗ್ತಾ ಬರುತ್ತೆ. ಇನ್ನು ಕೆನ್ನೆಗಳನ್ನು ಸರಿ ಮಾಡ್ಕೊಳ್ಬೇಕು ಅಂತಂದರೆ ಬಾಯಲ್ಲಿ ಗಾಳಿ ತುಂಬಬೇಕು. ಈ ರೀತಿಯಾಗಿ ಗಾಳಿಯನ್ನು ತುಂಬಿಕೊಂಡು ಹೊರಗೆ ಬಿಡೋದು. ಆವಾಗ ಏನಾಗುತ್ತೆ, ಗಾಳಿ ತುಂಬುವಾಗ ಒಂದು ಸೈಡಿಂದ ಗಾಳಿ ಹೊರಗಡೆ ಬಂದ್ಬಿಡುತ್ತೆ. ಯಾಕಂತಂದರೆ ಓಪನ್ ಇರುತ್ತೆ, ತುಟಿಗಳು ಕರೆಕ್ಟಾಗಿ ಮುಚ್ಕೊಳ್ಳೋದಿಲ್ಲ. ಸೊ ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಯಾವ ಸೈಡ್ ಆಗಿದೆಯೋ ಆ ಸೈಡು ಕೈಯಿಂದ ಈ ರೀತಿ ತುಟಿಗಳನ್ನು ಹಿಡ್ಕೊಳ್ಬೇಕು. ಸೊ ಬಾಯಲ್ಲಿ ಗಾಳಿಯನ್ನು ತುಂಬಿದ ನಂತರ ಈ ರೀತಿ ಹಿಡ್ಕೊಂಡು ಆ ಗಾಳಿ ಅಲ್ಲೇ ಒಳಗೆ ಬಲೂನಿನ ರೀತಿ ಉಬ್ಕೊಳ್ಬೇಕು. ಆವಾಗ ಏನಾಗತ್ತಪ್ಪ ಅಂತಂದರೆ ಈ ಕೆನ್ನೆಯ ಮಾಂಸಖಂಡಗಳೆಲ್ಲ ಸ್ಟ್ರಾಂಗ್ ಆಗ್ತಾ ಬರ್ತವೆ. ಸೊ ಅದೇ ಗಾಳಿಯನ್ನು ನೀವು ಲೆಫ್ಟ್ ರೈಟ್ ಪಾಸ್ ಮಾಡ್ಬೋದು. ಈ ರೀತಿ ಹಿಡ್ಕೊಂಡ್ಬಿಟ್ಟು ಈ ರೀತಿ ಗಾಳಿಯನ್ನು ಬಲಕ್ಕೆ ಮತ್ತು ಎಡಕ್ಕೆ ಪಾಸ್ ಮಾಡ್ಕೊಳ್ಳೋದ್ರಿಂದ ಸಹ ಈ ಎಲ್ಲ ಭಾಗದ ಮಾಂಸಖಂಡಗಳೆಲ್ಲ ಬಲವರ್ಧನೆಗೊಳ್ತಾ ಹೋಗುತ್ತೆ. ಅದನ್ನು ಸರ್ಕ್ಯುಲೇಷನ್ನು ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮಾಂಸಖಂಡಗಳು ಸರಿಯಾಗಿ ಸ್ಟ್ರೆಚ್ ಆಗುತ್ತೆ, ಸಡಿಲಗೊಂಡು ಬೇಕಾದಂತಹ ಮೂವ್ಮೆಂಟಿಗೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ನೆಕ್ಸ್ಟು ತುಟಿ, ಗಲ್ಲ ಮತ್ತು ಕೆನ್ನೆ ವ್ಯಾಯಾಮಗಳು ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ನಿಮ್ಮ ಹಲ್ಲುಗಳನ್ನ ತೋರಿಸ್ಕೊಂಡು ನಗುವಂಥದ್ದು ಈ ರೀತಿಯಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಈ ಭಾಗದ ಎಲ್ಲ ಮಾಂಸಖಂಡಗಳು ಸಡಿಲಗೊಳ್ತಾ ಬರ್ತವೆ. ನಿಮ್ಗೆ ಅಕಸ್ಮಾತ್ ಅದು ಕಷ್ಟ ಆಗತ್ತೆ ಅಂತಂದರೆ ಈವನ್ ಹಲ್ಲನ್ನು ಕಚ್ಚಿ ಈ ರೀತಿಯಲ್ಲಿ ಎರಡೂ ಭಾಗದಲ್ಲಿ ಅದು ಸರಿಯಾಗಿ ಸಮತೋಲನವಾಗಿ ಬರಬೇಕು. ಯಾವ ಭಾಗದಲ್ಲಿ ಬರ್ತಾ ಇಲ್ಲ, ಬೆಲ್ಸ್ ಪಾಲ್ಸಿಯಲ್ಲಿ ಒಂದು ಸೈಡ್ ಸರಿಯಾಗಿ ಆಗತ್ತೆ, ಇನ್ನೊಂದು ಸೈಡಲ್ಲಿ ಸ್ಟಿಫ್ ಆಗಿರೋದ್ರಿಂದ ಅದು ಮೂವ್ಮೆಂಟ್ ಆಗಿರೋದಿಲ್ಲ. ಸೊ ಯಾವ ಭಾಗದಲ್ಲಿ ನಿಮಗೆ ಆಗೋದಿಲ್ವೋ, ಅದು ಬಲಭಾಗ ಆಗಿರ್ಬೋದು ಅಥವಾ ಎಡಭಾಗ ಆಗಿರ್ಬೋದು, ಯಾವ ಭಾಗದಲ್ಲಿ ಆಗೋದಿಲ್ಲ ಅದಕ್ಕೆ ನೀವು ಕೈಯಿಂದ ಸಪೋರ್ಟನ್ನು ಕೊಟ್ಟುಬಿಟ್ಟು ಅದನ್ನು ಎತ್ತಬೇಕು ಮೇಲೆ ಈ ರೀತಿಯಲ್ಲಿ. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಆ ಭಾಗದ ಮಾಂಸಖಂಡಗಳನ್ನು ನೀವು ಸಡಿಲ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ರೀತಿಯ ಒಂದು ಯಾವುದಾದ್ರೂ ಪೆನ್ ಅಥವಾ ಪೆನ್ಸಿಲ್ ಯಾವುದನ್ನೇ ತೊಗೊಂಡ್ಬಿಟ್ಟು ತುಟಿಯಿಂದ ಇದನ್ನು ಕಚ್ಚಬೇಕು, ಹಲ್ಲಿಂದ ಅಲ್ಲ. ಈ ರೀತಿ ನೋಡಿ ಒಳಗಿಟ್ಕೊಳ್ಳೋದು. ಸೊ ತುಟಿಯಿಂದ ಬ್ಯಾಲೆನ್ಸ್ ಮಾಡಿಬಿಟ್ಟು ಕಚ್ಚಿ ಹಿಡ್ಕೊಳ್ಳೋದು ಇದರ ಅಭ್ಯಾಸವನ್ನು ಕೂಡ ಮಾಡ್ಕೊಳ್ಬೇಕು. ಇದಾದ ನಂತರದಲ್ಲಿ ಗಲ್ಲದ ಅಭ್ಯಾಸ ಮಾಡಬೇಕು. ಗಲ್ಲದ ಅಭ್ಯಾಸಕ್ಕೆ ನೋಡಿ ಈ ಥರ ಅಭ್ಯಾಸ ಮಾಡಬೇಕು. ಅಕಸ್ಮಾತ್ ನಿಮಗೆ ಅದು ಹೋಗ್ತಾ ಇಲ್ಲ ಅಂತಂದರೆ ಕೆಳಗಡೆ ಕೈ ಸಪೋರ್ಟನ್ನು ಕೊಟ್ಕೊಂಡ್ಬಿಟ್ಟು ಅದರ ಅಭ್ಯಾಸವನ್ನು ಕಂಟಿನ್ಯೂ ಮಾಡ್ಬೋದು. ಈ ಥರ. ಸೊ ಇದರ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಈ ಭಾಗದ ಮೇಲ್ಭಾಗದ ಕುತ್ತಿಗೆ ಹಾಗೂ ಜಾ ಲೈನು ಇಲ್ಲಿರುವಂತಹ ಮಾಂಸಖಂಡಗಳನ್ನು ಇದು ಸಡಿಲ ಮಾಡಿಕೊಡುತ್ತೆ. ಇದರಿಂದಾಗಿ ಮುಖದ ಒಂದು ಮೂವ್ಮೆಂಟು ಸರಿ ಆಗ್ತಾ ಬರುತ್ತೆ. ಆ ಮಾಂಸಖಂಡಗಳಿಗೆಲ್ಲ ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ಆ್ಯಂಡ್ ನರವನ್ನು ಕೂಡ ಉತ್ತೇಜನ ಮಾಡಿದ ಹಾಗೆ ಆಗುತ್ತೆ. ಸೊ ಹಾಗಾಗಿ ಈ ವ್ಯಾಯಾಮ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನಾಲಿಗೆ ಹೊರಳೋದಿಲ್ಲ ಕೆಲವೊಂದು ಸಲ, ಅಥವಾ ಜಗಿಯೋದಕ್ಕೆ ಕಷ್ಟ ಆಗತ್ತೆ. ಒಂದು ಸೈಡಿಂದ ಲಾಲಾರಸ ಹೊರಗೆ ಸುರಿತಾ ಇರುತ್ತೆ. ನೀರು ಕುಡಿದ್ರೆ ಒಂದು ಸೈಡು ಸುರಿದೋಗ್ಬಿಡುತ್ತೆ, ಪೂರ್ತಿ ಗಂಟ್ಲು ಒಳಗೆ ಹೋಗೋದಿಲ್ಲ. ಅಥವಾ ಏನಾದರೂ ಜೊಲ್ಲು ಸುರಿತಾ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಈಗ ಬಾಯಿ ಮುಕ್ಕಳಿಸ್ಬೇಕು, ಬ್ರಷ್ ಮಾಡಬೇಕು, ಆವಾಗ ನೀರು ಬಾಯಿಯೊಳಗೆ ಹಾಕ್ಕೊಂಡಿದ್ದು ಒಂದು ಸೈಡಿಂದ ಸುರಿದೋಗುತ್ತೆ, ಪೂರ್ತಿಯಾಗಿ ಅವರಿಗೆ ಅದನ್ನು ತುಪ್ಪೋದಕ್ಕಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ವ್ಯಾಯಾಮಗಳು ತುಂಬಾ ಮುಖ್ಯ. ಅದ್ರ ಜೊತೆಗೆ ನಾಲಿಗೆಯನ್ನು ಹೊರಗಡೆ ಚಾಚ್ಬಿಟ್ಟು ಲೆಫ್ಟ್ ರೈಟ್ ಅದನ್ನು ಈ ರೀತಿ. ಸೊ ಈ ನಾಲಿಗೆಯನ್ನು ನೀವು ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ
ಮೂವ್ಮೆಂಟನ್ನು ಮಾಡ್ಕೊಳ್ಳೋದ್ರಿಂದ ನಾಲಿಗೆಗೂ ಸಹ ಮತ್ತು ಒಳಗಡೆ ಬಕ್ಕಲ್ ಏರಿಯಾಕ್ಕೂ ಕೂಡ ಬಾಯಿಯ ಒಳಭಾಗದಲ್ಲಿರುವಂಥ ಎಲ್ಲ ಇದಕ್ಕೂ ಮಾಂಸಖಂಡಗಳಿಗೂ ಕೂಡ ಚಲನೆಯನ್ನು ಕೊಟ್ಟ ಹಾಗಾಗತ್ತೆ. ಅದರಿಂದಾಗಿ ಒಂದು ಒಳ್ಳೆಯ ಈ ಹುಬ್ಬಿನಿಂದ ಹಿಡಿದು ಗಲ್ಲದವರೆಗೆ ಅಥವಾ ಕುತ್ತಿಗೆಯ ಭಾಗದವರೆಗೆ ಎಲ್ಲ ಒಂದು ವ್ಯಾಯಾಮಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಬೆಲ್ಸ್ ಪಾಲ್ಸಿ ಏನು ನಿಮಗೆ ಯಾರಿಗೆ ಇದು ಆಗಿದೆ ಅವರಿಗೆ ಈ ಒಂದು ವ್ಯಾಯಾಮಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಹಾಗಂತ ತುಂಬ ಮಸಲ್ಸ್ ಟಯರ್ಡ್ ಆಗಿದ್ರೆ ಅದನ್ನು ಬಲವಂತ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆ್ಯಕ್ಚುಲಿ ನೀವು ನಿಮ್ಮ ಮುಖವನ್ನು ನೋಡ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ಮಾಂಸಖಂಡಗಳನ್ನು ಹೇಗೆ ಮೂವ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡೋ ಅಂಥದ್ದು ತುಂಬ ಮುಖ್ಯ. ಮತ್ತು ತುಂಬ ಟಯರ್ಡ್ ಆಗಿದ್ರೆ ಮಾಂಸಖಂಡಗಳು ಒಂದು ಸ್ವಲ್ಪ ಗ್ಯಾಪ್ ಕೊಡಿ, ಆ ನಂತರದಲ್ಲಿ ಮತ್ತೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ. ಸೊ ಒಂದೊಂದು ವ್ಯಾಯಾಮ ಮಿನಿಮಮ್ 20 to 25 ಟೈಮ್ಸ್ ಆಗಬೇಕು. ನಾನೀಗ ಹುಬ್ಬಿನಿಂದ ಹೇಳ್ತಾ ಬಂದೆ, ಹುಬ್ಬಿನಿಂದ ಇಲ್ಲಿ ನಾಲಿಗೆಯವರೆಗೂ ಎಲ್ಲ ವ್ಯಾಯಾಮಗಳು ಒಂದು 20-25 ಟೈಮ್ಸ್ ದಿನಕ್ಕೆ 3-4 ಬಾರಿ ಮಾಡ್ಕೊಳ್ಳೋದ್ರಿಂದ ನೀವು ಬೇಗ ರಿಸಲ್ಟನ್ನು ಪಡ್ಕೊಳ್ಬಹುದು. ಇದ್ರ ಜೊತೆಗೆ ಇನ್ನೂ ಒಂದು ತುಂಬ ಮುಖ್ಯವಾಗಿ ಏನಪ್ಪ ಅಂತಂದರೆ ಬಲೂನ್ ಊದೋದು. ಸೊ ಇದು ಚೆನ್ನಾಗಿ ಈ ಮಾಂಸಖಂಡಗಳನ್ನು ಬಲವರ್ಧನೆಯನ್ನು ಮಾಡಿಕೊಡ್ತಾ ಬರುತ್ತೆ. ಸೊ ಹಾಗಾಗಿ ನೀವು ಯಾವಾಗ ಸಾಧ್ಯ ಇದೆ ಒಂದು ದಿನದಲ್ಲಿ ಆವಾಗೆಲ್ಲ ಬಲೂನನ್ನು ತಗೊಂಡು ಊದ್ತಾ ಬರಬೇಕು. ಶುರುನಲ್ಲಿ ಅದು ದೊಡ್ಡದಾಗೋದಿಲ್ಲ, ಗಾಳಿ ಒಳಗಡೆ ಹೋಗೋದಿಲ್ಲ, ಹೊರಗೆ ಹೋಗ್ಬಿಡತ್ತೆ. ಆವಾಗ ನೀವು ತುಟಿಯನ್ನು ಯಾವ ಸೈಡ್ ನಿಮಗೆ ಆಗಿದೆಯೋ ಆ ಸೈಡಲ್ಲಿ ತುಟಿಯನ್ನು ಹಿಡ್ಕೊಂಡು ಬಲೂನನ್ನು ಇಲ್ಲಿ ಇಟ್ಟು ಅದನ್ನು ಬ್ಲೋ ಮಾಡ್ಬೋದು ಅಥವಾ ಊದಬಹುದು. ಸೊ ಇದರಿಂದಾಗಿ ಎಲ್ಲ ಮಾಂಸಖಂಡಗಳು ಅವುಗಳ ಬಲವರ್ಧನೆಯನ್ನು ಮಾಡಿಕೊಂಡು ಎಲ್ಲ ಮಾಂಸಖಂಡಗಳಿಗೆ ಸರಿಯಾದ ರಕ್ತ ಸಂಚಾರ ಆಗಿಬಿಟ್ಟು, ಜೊತೆಗೆ ಫೇಶಿಯಲ್ ನರ್ವ್ ಯಾವ ನರದಿಂದಾಗಿ ಈ ಒಂದು ಸಮಸ್ಯೆ ಉಂಟಾಗಿರುತ್ತೋ ಆ ನರಕ್ಕೂ ಕೂಡ ಇದು ಉತ್ತೇಜನವನ್ನು ಕೊಡುತ್ತೆ. ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ವ್ಯಾಯಾಮಗಳು ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಎಲ್ಲ ವ್ಯಾಯಾಮಗಳನ್ನು ಮಾಡ್ಕೊಳ್ಳಿ. ಯಾರು ಈ ಒಂದು ಬೆಲ್ಸ್ ಪಾಲ್ಸಿ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರೋ ಈ ಎಲ್ಲ ನನ್ನ ಎಫೆಕ್ಟಿವ್ ಆಗಿರುವಂತಹ ವ್ಯಾಯಾಮಗಳನ್ನು ಮಾಡ್ಕೊಳ್ಳಿ. ಇದರಿಂದಾಗಿ ಒಳ್ಳೆ ರಿಸಲ್ಟನ್ನು, ನಿಮ್ಮ ಮುಖದ ಸಮತೋಲನವನ್ನು ನೀವು ಕಾಪಾಡ್ಕೊಳ್ಬಹುದು. ಮತ್ತು ಚೆನ್ನಾಗಿ ಮಾತಾಡೋಕೆ, ನಗಾಡೋಕೆ, ಕಣ್ಣು ಮಿಟುಕಿಸೋಕೆ, ಹುಬ್ಬು ಮೇಲೇರಿಸೋಕೆ ಎಲ್ಲ ರೀತಿಯಿಂದನೂ ಇದು ಸಹಾಯವನ್ನು ಮಾಡ್ತಾ ಬರುತ್ತೆ. ಪುನಃ ವಾಪಸ್ ನಿಮ್ಮ ಮೊದಲಿನ ಸ್ಥಿತಿಗೆ ನೀವು ತಲುಪಬಹುದು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಭ್ಯಾಸವನ್ನು ಮಾಡಿ. ಹೀಗೇನೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.